ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್. ಹೊಸದಾಗಿ ಶುರು ಮಾಡಿರೋ ಯೂಟ್ಯೂಬ್ ಚಾನಲ್ ಇದು. ಈ ಚಾನಲ್ನ ನೇಮ್ ಬಂದ್ಬಿಟ್ಟು ಪ್ರದೀಪ್ ಕೊಟ್ಟಿಗೆ ಅಂತ. ತುಂಬ ದಿನದಿಂದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಆದರೆ ಯಾವ ಥರ ಕಂಟೆಂಟ್ ಮಾಡೋದು ಅಂತ ಸ್ವಲ್ಪ ಡೌಟ್ಸ್ ಇತ್ತು. ಸೊ ಯೋಚನೆ ಮಾಡ್ತಾನೆ ಇದ್ದೆ, ಯಾವ ಥರ ಕಂಟೆಂಟ್ಸ್ ಕೊಡೋದು ಅಥವಾ ಯಾವ ರಿಲೇಟೆಡ್ ವಿಡಿಯೋಸ್ ಮಾಡೋದು ಅಂತ. ಫೈನಲಿ ಈ ಬೈಕ್ ರಿಲೇಟೆಡ್ ವಿಡಿಯೋಸ್ ಮಾಡೋಣ ಅಂತ ಡಿಸೈಡ್ ಆಗಿತ್ತು. ಸೊ ಈ ಚಾನಲಲ್ಲಿ ನಿಮಗೆ ಆಲ್ಮೋಸ್ಟ್ ಬೈಕ್ ರಿಲೇಟೆಡ್ ವಿಡಿಯೋಸ್ ಸಿಗುತ್ತೆ. ಬೈಕ್ ರಿಲೇಟೆಡ್ ವಿಡಿಯೋಸ್ ಅಂತಂದರೆ ಆ್ಯಸ್ ಯೂಸ್ವಲ್ ಬೈಕ್ ರಿವ್ಯೂಸು, ಬೈಕ್ ವಾಕ್ ಅರೌಂಡ್ಸ್ ಆ್ಯಂಡ್ ಆಲ್ಸೋ ಲೈಕ್ ಮೋಟೋ ವ್ಲಾಗ್ಸ್ ಥರ. ಈ ಟಾಪಿಕ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಅನಿಸಿದ್ದು ಶುರು ಮಾಡೋದು ಮಾಡ್ತೀನಿ, ಎಲ್ಲ ಒಂದೇ ಸರಿ ಪೂರ್ತಿ ಸೆಟಪ್ ಮಾಡ್ಕೊಂಬಿಟ್ಟೆ ಶುರು ಮಾಡೋಣ ಅಂತ. ಸೆಟಪ್ ಅಂತಂದರೆ ನಾರ್ಮಲ್ ಗೋಪ್ರೋ ಹೆಲ್ಮೆಟ್ ಮೌಂಟ್ ಮಾಡ್ಕೊಂಬಿಟ್ಟೆ ಒಂದೇ ಸರಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಬಟ್ ಆಮೇಲೆ ಅನ್ನಿಸ್ತು ಡಿಲೇ ಆಗುತ್ತೆ ಸ್ವಲ್ಪ ಅದು ಅಂತ. ಸೊ ಯೋಚನೆ ಮಾಡಿದೆ, ಇವಾಗ ಸದ್ಯಕ್ಕೆ ಮೊಬೈಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಸೊ ಟಾಪಿಕ್ ಸೆಲೆಕ್ಟ್ ಆಯಿತು, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆಯಿತು, ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಏನು ಅಂದರೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಯಾವ ಕಂಟೆಂಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಬೇಸಿಕಲಿ ನಾನು ಅಂದ್ಕೊಂಡಿದ್ದು ನಂದು ಇಂಟ್ರೊಡಕ್ಷನ್ ವಿಡಿಯೋ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಇಂಟ್ರೊಡಕ್ಷನ್ ಅಂದರೆ ಇದು ಈ ಚಾನಲಿಂದು ಇಂಟೆನ್ಷನ್ ಏನು, ನಂದು ಇಂಟ್ರೊಡಕ್ಷನ್ ಕೊಡ್ತಾ ಪರ್ಪಸ್ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬರೀ ಇಂಟ್ರೊಡಕ್ಷನ್ ಕೊಡೋದು ಒಂದು ವಿಡಿಯೋ ಮಾಡಿ ಹಾಕಿದರೆ ಅದು ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಕೊಂಡು ಈಗ ಚಾನಲ್ದು ಪರ್ಪಸ್ ಬಂದುಬಿಟ್ಟು ಬೈಕ್ ರಿಲೇಟೆಡ್ ಆಗಿರೋದ್ರಿಂದ ಒಂದು ಯೋಚನೆ ಮಾಡಿ ರೀಸೆಂಟಾಗಿ ಒಂದು ಬೈಕ್ ತೊಗೊಂಡಿದ್ದೆ ನಾನು, KTM ಡ್ಯೂಕ್ 250. ಇವಾಗ ನೋಡ್ತಾ ಇದ್ದೀರಲ್ಲ ಅದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆ ವಿಡಿಯೋ ಪ್ಲೇ ಮಾಡ್ತಾ ನಂದು ಇಂಟ್ರೊಡಕ್ಷನ್ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮಾಡುವಾಗ ನಾನು ಬೈಕ್ ತಗೊಳ್ಳುವಾಗ ನನ್ನದು ಇಂಟೆನ್ಷನ್ ಇರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಸುಮ್ಮನೆ ನಾರ್ಮಲಾಗಿ ಬೈಕ್ ತಗೊಳ್ಳುವಾಗ ವಿಡಿಯೋ ಮಾಡ್ಕೊಂಡಿದ್ದು ವಿಡಿಯೋ ಇತ್ತು. ಆವಾಗ ನನ್ನ ಇಂಟೆನ್ಷನ್ ಇರಲಿಲ್ಲ. ಇದ್ದಿದ್ದರೆ ನಾನು ಅವಾಗ ವಿಡಿಯೋ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೆ ಅದನ್ನು. ಸೊ ನನ್ನ ಹತ್ರ ಇರೋ ವಿಡಿಯೋದಲ್ಲೇ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿಬಿಟ್ಟು ಇಂಟ್ರೊಡಕ್ಷನ್ ಕೊಡೋ ಥರದಲ್ಲಿ ಈ ವಿಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ನನ್ನ ಹತ್ರ ಇದ್ದ ಸ್ವಲ್ಪ ವಿಡಿಯೋದಲ್ಲೇ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಈ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದೆ ಈ ಚಾನಲಲ್ಲಿ ಕಂಟಿನ್ಯೂ ವಿಡಿಯೋಸ್ ಬರ್ತಾ ಇರುತ್ತೆ. ಅದು ಹಾಗೆ ಕಂಟಿನ್ಯೂ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕನ್ನಡದಲ್ಲಿ ತುಂಬ ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ. ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬ ವೀಡಿಯೋಸ್ ನೋಡಿದ್ದೀನಿ, ತುಂಬ ಜನದ ವೀಡಿಯೋಸ್ ನೋಡಿದ್ದೀನಿ. ತುಂಬ ಯೂಟ್ಯೂಬರ್ಸು ತುಂಬ ಪ್ರೊಫೆಷ್ನಲ್ ಆಗಿ ಅವರ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕಿರ್ತಾರೆ. ನನಗೆ ಅಷ್ಟೊಂದು ಎಡಿಟಿಂಗ್ ಬರೋದಿಲ್ಲ. ನನಗೆ ಎಷ್ಟು ಗೊತ್ತಿದೆನೋ ಅಷ್ಟಲ್ಲೇ ಎಡಿಟ್ ಮಾಡಿ ಈ ವಿಡಿಯೋನ ಹಾಕಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಆದಷ್ಟು ಎಡಿಟಿಂಗ್ ಇಂಪ್ರೂವ್ ಮಾಡ್ಕೊಳ್ತಾ, ಕಂಟೆಂಟ್ ಇಂಪ್ರೂವ್ ಮಾಡ್ಕೊಳ್ತಾ ಕಂಟಿನ್ಯೂ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಈ ಯೂಟ್ಯೂಬ್ ಐಡಿಯಾ ಮೈಂಡಿಗೆ ಬಂದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಎಡಿಟ್ ಮಾಡುವಾಗ ಗೊತ್ತಾಗಿದ್ದು ಮಾತಾಡೋದು ಅಷ್ಟು ಈಸಿ ಅಲ್ಲ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾರ್ಮಲಾಗಿ ಹೊರಗಡೆ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದ್ದಾಗ ತುಂಬಾ ಮಾತಾಡ್ತಾ ಇರ್ತೀವಿ. ಬಟ್ ಈ ಟೈಮಲ್ಲಿ ಕಂಟೆಂಟ್ಗಂತಲೇ ಮಾತಾಡಬೇಕಾದ್ರೆ ಗೊತ್ತಾಯಿತು ಮಾತಾಡೋದೊಂದು ಸ್ವಲ್ಪ ಕಷ್ಟ ಇದೆ ಅಂತ. ಸೊ ಅದಕ್ಕೆ ಆದಷ್ಟು ಈ ವಿಡಿಯೋನ ತುಂಬ ಶಾರ್ಟಾಗೇ ಇಟ್ಟಿದ್ದೀನಿ. ಇಂಟೆನ್ಷನ್ ಇದ್ದಿದ್ದು ಒಂದು ಇಂಟ್ರೊಡಕ್ಷನ್ ಇರಲಿ ಅಂತ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಅದು ಪರ್ಪಸ್ ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ನಾನು ನೋಡುವಾಗ ನನಗೆ ಅನಿಸಿದ್ದು ಎಡಿಟಿಂಗಲ್ಲಿ ಇಂಪ್ರೂವ್ ಆಗಬೇಕು ಆ್ಯಂಡ್ ವಾಯ್ಸ್ ಓವರಲ್ಲಿ ಇಂಪ್ರೂವ್ ಆಗಬೇಕು ಅಂತ. ಕಮಿಂಗ್ ಡೇಸಲ್ಲಿ ಅವೆಲ್ಲವನ್ನು ಇಂಪ್ರೂವ್ ಮಾಡ್ಕೊಳ್ತಾ ಕಲಿತಾ ಈ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ಗೂ ಯಾವ ಥರ ಸಪೋರ್ಟ್ ಮಾಡಿದ್ದೀರ ಅದೇ ಥರ ನನ್ನನ್ನು ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.